ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪ್ರದೇಶದಲ್ಲಿ ನಿರೀಕ್ಷೆಗೂ ಮೀರಿ ಮಳೆಯಾಗಿತ್ತು. ಹೀಗಾಗಿ ತಮಿಳುನಾಡಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಸಲಾಗ್ತಾ ಇದೆ. ಇಂತಹ ಸಮಯದಲ್ಲಿ ಕರ್ನಾಟಕ ಬಂದ್ ಬಗ್ಗೆ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಿವೆ. ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟ ಸಮಯದಲ್ಲಿ ಜೊತೆಗಿದ್ದ ಕೆಲ ಸಂಘಟನೆಗಳು ಇಂದು ತಮ್ಮ ವರಸೆಯನ್ನ ಬದಲಾಯಿಸಿವೆ. ಸದ್ಯಕ್ಕೆ ಕರ್ನಾಟಕ ಬಂದ್ ಮಾಡೋದು ಬೇಡ, ಅದರ ಬದಲಿಗೆ ಕಾನೂನಾತ್ಮಕ ಹೋರಾಟ ಮಾಡೋಣ ಅಂತ ಹಿಂದೇಟನ್ನು ಹಾಕಿವೆ. ಕಾವೇರಿ ಹೋರಾಟಕ್ಕಾಗಿರ್ಬೋದು, ಇದಕ್ಕಾಗಿ ನಾವು ಯಾವತ್ತೂ ಸದಾ ಅವ್ರ ಜೊತೆಗೆ ಇರ್ತೀವಿ, ಈಗಲೂ ಕೂಡ ಇದ್ವಿ. ಆದರೆ ಈಗ ಮಳೆ ಬಂದು ಇವತ್ತು ನದಿಗಳು ತುಂಬಿರೋ ಕಾರಣದಿಂದ ನಮ್ಮ ವಾಟಾಳ್ ನಾಗರಾಜ್ ಅವರೇ ಗೌರವಯುತವಾಗಿ ನಾನು ಅವ್ರ ಹತ್ರ ಮನವಿಯನ್ನು ಮಾಡ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಚಾಲಕರು ಕೂಡ ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಅದರಿಂದ ದಯವಿಟ್ಟು ತಾವು ಅದನ್ನು ಈ ಒಂದು ತಮ್ಮ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಳಿ. ಕಳೆದ 13 ದಿವಸಗಳ ಹಿಂದೆ ಕರ್ನಾಟಕದ ಏನು ಕನ್ನಡ ಸಂಘಟನೆ ಒಕ್ಕೂಟದ ಅಧ್ಯಕ್ಷರಾದ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದರು. ಆಮೇಲೆ ಮುಖ್ಯಮಂತ್ರಿಗಳು ವಿರೋಧ ಪಕ್ಷಗಳ ಸಭೆಗಳನ್ನು ಕೂಡ ಕರೆದಿದ್ದಾರೆ. ಆಮೇಲೆ ಮಳೆ ಬಂದಿದೆ. ಮಳೆ ಬಂದ್ಬಿಟ್ಟು ಅವರ ಅಂಕಿಅಂಶಕ್ಕಿಂತ ಜಾಸ್ತಿ ನೀರು ನಮ್ಮ ರಾಜ್ಯದಿಂದ ಹೋಗ್ತಾ ಇದೆ. ಕಾವೇರಿ ಏನು ಬೇಸಿನಿಂದ ಹೋಗೋ ನೀರು ಡಬಲ್ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮದು ಅತ್ಯವಶ್ಯಕವಾದಂಥ ಸೇವೆ ಎಂಪ್ಲಾಯ್ ಟ್ರಾನ್ಸ್ಪೋರ್ಟೇಷನ್, ಸ್ಕೂಲ್ ಟ್ರಾನ್ಸ್ಪೋರ್ಟೇಷನ್ ಇದೆ. ಇಂಥ ಟ್ರಾನ್ಸ್ಪೋರ್ಟ್ಗಳು ರೆಗ್ಯುಲರ್ ಇರುವಂಥದ್ದು ಎಲ್ಲ ಸಾರಿಗೆ ಸೇವೆಗಳನ್ನು ಕೊಡ್ತೀವಿ. ನೈತಿಕವಾಗಿ ಮಾತ್ರ ನಾವು ಬೆಂಬಲ ಕೊಡೋಕ್ಕೆ ಸಾಧ್ಯ ಅಂತ ನಾವು ಇವತ್ತು ಪತ್ರಿಕಾ ಬಿಡುಗಡೆ ಕೂಡ. ಕಳೆದ 13 ದಿವಸಗಳ ಹಿಂದೆ ಕರ್ನಾಟಕದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ. ಆದರೆ ಈಗ ಇರ್ತಕ್ಕಂಥ ಪರಿಸ್ಥಿತಿ ಮತ್ತೆ ಈಗಾಗಲೇ ಸರ್ಕಾರ ಮೇಲ್ಮನವಿ ಹೋಗಿರ್ತಕ್ಕಂಥದ್ದು ಮತ್ತೆ ಮಳೆ, ಈ ಎಲ್ಲ ವಿಷಯದ ಜೊತೆಯಲ್ಲಿ SIR ಮತ್ತೆ ಮುಂದೋಗಿರೋದ್ರಿಂದ ಮಕ್ಕಳ ಹಿತದೃಷ್ಟಿಯಿಂದ ಬಂದನ್ನ ನಾವು ವಾಪಸ್ ತೆಗೆದುಕೊಳ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ನೈತಿಕ ಬೆಂಬಲ ಕೊಡೋದ್ರೊಂದಿಗೆ ಅಷ್ಟೇ ಅಲ್ಲ, ಇವತ್ತು ವಿದ್ಯಾರ್ಥಿಗಳಿಗೆ 5ರಿಂದ 10ನೇ ತರಗತಿ ಅಥವಾ 12ನೇ ತರಗತಿಗೆ ಪ್ರತ್ಯೇಕವಾಗಿ ಕಾವೇರಿಯ ಈ ಸಂಕಟ ಏನು ಅನ್ನತಕ್ಕಂಥ ತಿಳುವಳಿಕೆಯನ್ನ ತರಗತಿಗಳಲ್ಲಿ ಅಂದ್ರೆ ಒಂದು ಪಿರಿಯಡ್ ಅಥವಾ ಪ್ರೇಯರ್ ಅಲ್ಲಿ ಈ ಒಂದು ಮಾಹಿತಿಯನ್ನ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಜೊತೆಗೆ ಅವತ್ತಿನ ದಿನ ಬಂದ್ ಮುಂದುವರೆದಲ್ಲಿ ನಾವು ನೈತಿಕವಾಗಿ ನಿಂತು ಕಪ್ಪು ಪಟ್ಟಿಯನ್ನ ಧರಿಸೋದ್ರ ಮುಖಾಂತರ ನೈತಿಕ ಬೆಂಬಲವನ್ನ ಶಿಕ್ಷಕರು ಮತ್ತೆ ಸಿಬ್ಬಂದಿ ವರ್ಗ, ಶಾಲೆಯ ಮುಖ್ಯಸ್ಥರು ಇದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ನಾವು ಇವತ್ತು ಪ್ರತ್ಯೇಕವಾದ ಒಂದು ನಿಲುವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಖಾಸಗಿ ಶಿಕ್ಷಣ ಗಮನಿಸ್ತಾ ಇದ್ದೀವಿ. ಆ ದಿನ ಎಲ್ಲ ನಾವು ಒಗ್ಗಟ್ಟಾಗಿರ್ತೇವೆ, ಪ್ರತಿಭಟನೆ ಮಾಡೋಣ, ಸೇರಿ ಕರ್ನಾಟಕವನ್ನು ಬಂದ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಂಥವರು ಇವತ್ತು ಒಬ್ಬೊಬ್ಬರೇ ಹಿಂದೆ ಸರಿತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಖಾಸಗಿ ಶಾಲೆಗಳ ಒಕ್ಕೂಟದವರು ಕೂಡ ಹೇಳ್ತಾರೆ, ಈಗ ಮಕ್ಕಳಿಗಿದರ ಗಂಭೀರತೆ ಏನು ಅನ್ನೋದನ್ನು ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈಗಾಗಲೇ ರಾಜ್ಯದಲ್ಲಿ ಮಳೆ ಆಗಿದೆ, ಒಂದಿಷ್ಟು ನದಿಗಳು ತುಂಬಿದ್ದಾವೆ, ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ, ಈ ರಾಜ್ಯ ಬಂದ್ ಮಾಡೋದೆಲ್ಲ ಬೇಡ, ಈ ರೀತಿಯಾಗೆಲ್ಲ ಹಲವು ಸಂಘಟನೆಗಳವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಅವರು ಮಾತ್ರ ಇಲ್ಲ, ನಾವು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಒಗ್ಗಟ್ಟು ಒಂದು ಬಂದ್ ಆಗಿರ್ಬೋದು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಿರ್ಬೋದು, ಏನೇ ಮಾಡಬೇಕು ಅಂತ ಅಂದರೆ ಒಗ್ಗಟ್ಟಿರಬೇಕು. ಒಂದು ದಿನ ಸಭೆ ಮಾಡಿ ಎಲ್ಲರೂ ನೋಡಿದರೆ 13ನೇ ತಾರೀಕು ನಾವು ಬಂದ್ ಮಾಡಿಬಿಡ್ತೀವಿ ಅಂತ ಹೇಳಿದವರು ಇವತ್ತು ಒಬ್ಬೊಬ್ಬರೇ ಹಿಂದೆ ಸರಿತಾ ಇದ್ದಾರೆ ಅಂತ ಅಂದರೆ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ರಶ್ಮಿ ಆರ್ ಸಂಪರ್ಕದಲ್ಲಿದ್ದಾರೆ. ರಶ್ಮಿ ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಈಗೇನು ಬಂದ್ಗೆ ನೀವು ಬೆಂಬಲ ಕೊಡ್ತಿದ್ದೀರಾ ಇಲ್ವಾ? ಖಂಡಿತ ಸರ್. ಕನ್ನಡದ ವಿಚಾರಕ್ಕೆ, ಕಾವೇರಿ ನೀರು ವಿಚಾರಕ್ಕೆ ಎಂಥದೇ ಸಂದರ್ಭ ಇರಲಿ ಸರ್, ನಮ್ಮ ಬೆಂಬಲ ಇರುತ್ತೆ. ನೋಡಿದ್ರೆ ಈಗ ಎಲ್ಲರೂ ಸೇರಿ ಮೀಟಿಂಗ್ ಮಾಡಿ ಬಂದ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ ಒಂದ್ ಕಡೆ ನೀವು ಬೆಂಬಲವನ್ನ ಕೊಡ್ತಾ ಇದ್ದೀರಿ, ಓಕೆ. ಬಟ್ ಕೆಲವು ಸಂಘಟನೆಗಳು ನೋಡಿದ್ರೆ ಬೇರೆ ಬೇರೆ ರೀಸನ್ಗಳನ್ನ ಹೇಳೋ ಮುಖೇನ ನಾವು ಬಂದ್ಗೆ ಬೆಂಬಲ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್, ಯಾವುದೇ ಕಾರಣಕ್ಕೂ ಕನ್ನಡದ ವಿಚಾರ, ಕಾವೇರಿ ವಿಚಾರ ಅಂತ ಬಂದಾಗ ಹಿನ್ನಡೆಯೋ ಮಾತೇ ಇಲ್ಲ ಸರ್. ಜಲ ನೆಲಕ್ಕೋಸ್ಕರ ನಮ್ಮ ಪ್ರಾಣ ಬೇಕಾದ್ರೂ ಒತ್ತೆ ಇಡ್ತೀವಿ. ಖಂಡಿತ ಹೋರಾಟವನ್ನು ಮುಂದುವರಿಸ್ತೀವಿ ಸರ್.
ಬಟ್ ಹೋರಾಟ ಅಂತ ಅಂದರೆ ಒಂದೆರಡು ಸಂಘಟನೆಗಳು ಮಾಡಿದರೆ ಆಗಲ್ವಲ್ಲ ಮೇಡಮ್? ಇಡೀ ರಾಜ್ಯಾದ್ಯಂತ ಒಂದು ಒಗ್ಗಟ್ಟಿರಬೇಕು. ಒಗ್ಗಟ್ಟಿನಿಂದ ಎಲ್ಲ ಸಂಘಟನೆಗಳು ಸೇರ್ಕೊಂಡು ಎಲ್ಲರ ಸಹಕಾರದಿಂದ ಬಂದ್ ಮಾಡಿದರೆ ಅದೊಂಥರ ಯಶಸ್ಸು ಕಾಣಿಸುತ್ತೆ ಅನಿಸುತ್ತೆ. ಸರ್ ಸತ್ಯ ಇವತ್ತು ಏನ್ ನಡೀತಾ ಇದೆ ನಮ್ಮ ಜನಕ್ಕೆ ಅದು ತಿಳುವಳಿಕೆ ಬರ್ತಾ ಇಲ್ಲ. ಇದೇ ನಿಲುವನ್ನ ಜಯಲಲಿತಾ ಅವರು ತಮಿಳುಗರಿಗೆ ನೀರ್ ಬೇಕು ಅಂದಾಗ ಒಬ್ಬೊಬ್ರು ಮನೆಯಿಂದನೂ ಬಂದಿದ್ರು, ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಹೋರಾಟಗಾರರು ಬಂದ್ರು. ಈಚೆಗೆ ಬರ್ತಾರೆ ಸರ್, ಅಂತ ಸಂದರ್ಭ ಬರುತ್ತೆ. ಇವಾಗ ಮಳೆ ಬಂದಿದೆ, ನೀರ್ ಬಂದಿದೆ, ನಮ್ಗೆ ಯಾಕೆ ಬೇಕು, ದಿನ ಬೆಳಗ್ಗೆ ಆದ್ರೆ ಹೊಟ್ಟೆ ಪಾಡ್ಗೋಸ್ಕರ ಹೋಗೋಣ ಅಂತಾರೆ. ನೀರೇ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಸರ್? ಬೀದಿಗೆ ಬರ್ಲೇಬೇಕಲ್ಲ. ಹೌದು. ಏನ್ ಮನೆ ಒಳಗಡೆ ನೀರ್ ಬರುತ್ತಾ? ಬಂದೇ ಬರ್ತಾರೆ ಸರ್, ಮನೆಗೊಬ್ರು ಖಂಡಿತ ಬರ್ತಾರೆ. ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಸರ್. ಕಾವೇರಿ ವಿಚಾರ ಅಂತ ಬಂದ್ರೆ, ಕನ್ನಡದ ವಿಚಾರ ಅಂತ ಬಂದ್ರೆ ನಾವ್ ಯಾವಾಗ್ಲೂ ಸಿದ್ಧವಾಗಿರ್ತೀವಿ. ನಿಮಗೆ ಮಾಹಿತಿ ಇದೆಯಾ ಈಗ ಎಷ್ಟು ಸಂಘಟನೆಗಳು ಹೋರಾಟದಲ್ಲಿ ಪಾಲ್ಗೊಳ್ತವೆ ಅಂತ? ಇಲ್ಲ ಸರ್, ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ನಾವ್ ಯಾವಾಗ್ಲೂ ಸದಾ ಸಿದ್ಧ ಇದ್ದೀವಿ. ಸಾಕಷ್ಟು ಸಂಘಟನೆಗಳು ನಮ್ಮ ಹೋರಾಟದ ಬಗ್ಗೆ ಅವ್ರಿಗೂ ಕೂಡ ಮಾಹಿತಿ ಇದೆ. ಯಾವುದೇ ಒಂದು ವಿಚಾರದಲ್ಲಿ ಇವ್ರು ಯಾವತ್ತೂ ಹಿನ್ನಡೆಯೋದಿಲ್ಲ, ಮುಂದೆ ಹೆಜ್ಜೆ ಇಡ್ತಾರೆ ಅನ್ನೋ ಭರವಸೆ ಕೂಡ ಇದೆ. ಹಾಗಾಗಿ ನಾವು ಮುಂದೆ ಇಟ್ಟರೆ ನಮ್ಮಿಂದೆ ಬರ್ತಾರೆ ಅನ್ನೋ ನಂಬಿಕೆ ಸರ್ ನಮಗೆ. ಈಗ ವಾಟಾಳ್ ನಾಗರಾಜ್ ಅವ್ರು ಹೇಳ್ತಾ ಇದ್ರು, ನಾವು ಎಲ್ಲಾ ಕನ್ನಡ ಪರ ಸಂಘಟನೆಯವರು ಸೇರಿ ಹೋರಾಟ ಮಾಡ್ತೀವಿ, ಜೊತೆಗೆ ಈಗ ಬೇರೆ ಬೇರೆ ಸಂಘಟನೆಗಳು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತೆಲ್ಲ. ಪಾಪ ಅವ್ರು ಬಹಳ ಆಶಾಭಾವನೆಯಿಂದ ಹೇಳಿಕೆ ಕೊಟ್ಟಿದ್ರು. ನೋಡಿದ್ರೆ ಈಗ ಅಂದರೆ ಮಳೆ ಆಗ್ತಾ ಇದೆ, ಬೇರೆ ಬೇರೆ ನದಿಗಳೆಲ್ಲ ತುಂಬಿ ಹರಿತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಕಾನೂನಾತ್ಮಕವಾದಂಥ ಹೋರಾಟ ಮಾಡ್ತೀವಿ, ಈ ಬಂದ್ ಎಲ್ಲ ಬೇಡ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹಾಗಾಗಿ ಕೇಳ್ತಾ ಇರೋದು, ಬಂದ್ ಯಶಸ್ವಿ ಆಗುತ್ತಾ ಅಂತ? ಖಂಡಿತ ಸರ್, ಬಂದು ಯಶಸ್ವಿ ಆಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಇವತ್ತು ಮುನ್ನಡಿಬೇಕು ಅಂದ್ರೆ ವಿಜಯ್ ಅವರು ಒಂದು ಹೇಳಿಕೆ ಕೊಡ್ತಾರೆ, ನಾವು ತಮಿಳಿಗರಿಗೋಸ್ಕರ ನಾನು ಎಂತ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ನಮ್ಮ ನಿಲುವು ತಮಿಳ್ನಾಡಿಗೋಸ್ಕರ ಇರುತ್ತೆ ಅಂತ. ಯಾಕೆ ನಮ್ ಕನ್ನಡದವ್ರಿಗೆ ಅದು ಕೇಳಿಸ್ತಾ ಇಲ್ವಾ ಸರ್? ಕೇಳಿಸ್ತಾ ಇಲ್ವಾ ಸರ್? ನಮ್ ಕೆಚ್ಚದೆ ಉರಿತಾ ಇಲ್ವಾ ಸರ್? ನಾವು ಕನ್ನಡ ಅನ್ನೋ ವಿಚಾರ ಬಂದಾಗ, ಕಾವೇರಿ ಅನ್ನೋ ವಿಚಾರ ಬಂದಾಗ ಸದಾ ಸಿದ್ಧ. ಇವತ್ತು ಸಮಸ್ಯೆ ಇಲ್ಲ ಅಂದ್ರೆ ನಾಳೆ ಹುಟ್ಟಬಹುದು. ಇವತ್ತು ಸರಿ ಮಾಡ್ಕೊಂಡ್ರೆ ತಾನೇ ಇಂಥ ವಿಚಾರಣಕ್ಕೂ ಹಿಂದೆ ಇಡಬಾರ್ದು ಸರ್, ಮುಂದೆನೆ ಹೆಜ್ಜೆ ಇಡಬೇಕು. ಓಕೆ. ಸೊ ಈಗೇನು ಮೇಡಮ್ ನೆಕ್ಸ್ಟು ಅಂದರೆ ಈಗ ಎಲ್ಲರನ್ನೂ ಏನಾದರೂ ಒಗ್ಗೂಡಿಸಿಕೊಂಡು ಮತ್ತೆ ಮಾತುಕತೆ ನಡೆಸುವಂಥ ಪ್ರಯತ್ನವನ್ನು ಏನಾದರೂ ಮಾಡ್ತಾರಾ? ನಾಳೆ ಒಂದಿನ ಸಮಯ ಇದೆ. ಖಂಡಿತ ಸರ್, ಖಂಡಿತ. ಅದು ನಮ್ಮ ನಾಯಕರು ವಾಟಾಳ್ ಅವರು, ಅವರ ಅಧ್ಯಕ್ಷರು, ಅವ್ರ ಹಿಂದೆ ಸಾಕಷ್ಟು ಸಂಘಟನೆಗಳಿದಾವೆ ಸರ್, ನೂರಾರು ಸಂಘಟನೆಗಳಿದಾವೆ. ಅವ್ರ ಒಂದು ಕರೆಗೆ ಎಲ್ಲರೂ ಬಂದು ನಿಂತ್ಕೊಂತಾರೆ. ಅಂತ ಸಂದರ್ಭದಲ್ಲಿ ನಾವು ಕೂಡ ಸದಾ ಸಿದ್ಧವಾಗಿರ್ತೀವಿ ಸರ್. ಒಟ್ನಲ್ಲಿ ಯಾರು ಕೈ ಜೋಡಿಸಲ್ಲ ಅನ್ನಂಗಿಲ್ಲ, ಬರ್ತಾರೆ ಸರ್. ಹೋರಾಟ ಮುಂದುವರಿಯುತ್ತೆ. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.